ಅಕ್ಕ ನಾನ್ ಮಾಡಿಲ್ಲ. ಇಡೀ ಕರ್ನಾಟಕಕ್ಕೆ ವಸುಂಧರಾ ಫುಡ್ ಪ್ರಾಡಕ್ಟ್ ನ ಡಿವಿಷನ್ ಇನ್ಚಾರ್ಜು ಭವಾನಿನೇ ಅಂತ ಗೊತ್ತು. ನೀನ್ ಅಧಿಕಾರಕ್ಕೆ ಬಂದ ತಕ್ಷಣ ಮಾರ್ಕೆಟ್ ಅಲ್ಲಿ ಜಿರಳೆ ವಿಡಿಯೋ ವೈರಲ್ ಆಗಿದೆ ಅಂದ್ಮೇಲೆ ಯಾರ್ ಬೇಕಾದ್ರೂ ಹೇಳ್ಬೋದು ಇದು ನೀನೇ ಮಾಡಿರೋ ಕೆಲ್ಸ ಅಂತ. ಈ ವಿಷಯನ ಡ್ಯಾಡಿಗೆ ಹೇಳಲೇಬೇಕು ಅನ್ನೋ ಅನಿವಾರ್ಯತೆ ಆಗ್ಲಿ ಅವಶ್ಯಕತೆ ಆಗ್ಲಿ ನನಗಿಲ್ಲ. ಹೀಗೆ ಮಾತಾಡಿ ನೀನ್ ಬೇರೆಯವ್ರನ್ನೆಲ್ಲ ನಂಬ್ಸು, ನನ್ನಲ್ಲ. ಅತ್ತೆ, ನನಗನ್ಸೋ ಪ್ರಕಾರ ಇವಳೆ ಧರ್ಮೇಂದ್ರ ಅವ್ರಿಗೆ ಲೀಗಲ್ ನೋಟಿಸ್ ಕೊಡಿ ಅಂತ ಹೇಳಿ ಕೊಡ್ಸಿರ್ತಾಳೆ. ಅಕ್ಕ, ನಾನ್ ಡ್ಯಾಡ್ಗೆ ಹುಷಾರಾಗಿರಿ ಅಂತ ಹೇಳಿದ್ದೇನೋ ನಿಜ, ಆದ್ರೆ ನೋಟಿಸ್ ಕೊಡಿ ಅಂತ ಹೇಳಲಿಲ್ಲ ಕಣೆ. ಈಗ ಆಗಿದ್ದಾಗಿದೆ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಅಥರ್ವ, ವಿರಾಟ್, ನಮ್ಮ ಲೀಗಲ್ ಅಡ್ವೈಸರ್ನ ಕಾಲ್ ಮಾಡಿ ವಿಚಾರಿಸಿ. ಮಾಮ್, ತಪ್ಪು ನಮ್ಮ ಕಡೆಯಿಂದ ಆಗಿರ್ಬೇಕಾದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ಇದಕ್ಕೆ ಕಾರಣ ಆದವ್ರಿಗೆ ಇದೆಲ್ಲ ಅರ್ಥ ಆಗೋದಕ್ಕೆ ಬಿಟ್ಬಿಡಿ. ಇದೆಲ್ಲ ಮಾಡಿದ ಭವಾನಿ ಅಂದಮೇಲೆ ಅವಳೇ ಎಲ್ಲ ನೋಡ್ಕೊತಾಳ್ಬಿಡಿ. ಅಥರ್ವ, ಈ ಮಾತನ್ನ ನೀನ್ ಹೇಳೋ ಬದಲು ಸಿಂಧು ಹೇಳಿದಿದ್ರೆ ತುಂಬಾ ಚೆನ್ನಾಗಿರೋದು. ಅಕ್ಕ ತಂಗಿರ್ ಜಗಳ ನೋಡಿ ಮನ್ಸಿಗೆ ಸಮಾಧಾನ ಆಗ್ತಿತ್ತು. ಹಾಗಂದ್ರೆ ಹೇಗೋ ಅಥರ್ವ, ಬೇಗ ಲಾಯನ್ನ ಕರ್ಸಿ ಮಾತಾಡು. ಯಾರನ್ನೂ ಕರ್ಸೋದ್ ಬೇಡ ಅಜ್ಜಿ. ಯಾಕೆ ಭವಾನಿ? ಸಿಂಧು ಹೇಳ್ದ ಹಾಗೆ ತಪ್ಪೆಲ್ಲ ನಿನ್ಮೇಲೆ ಬರುತ್ತೆ. ತಡಿಯೋಕ್ ನಮ್ ಜೊತೆ ಸಿಂಧು ಇರ್ಬೇಕಾದ್ರೆ ನಾವ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ಬೇಕು? ಸಿಂಧು, ಈಗ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ಈಗ್ಲೇ ನಿಮ್ ಡ್ಯಾಡ್ ಹತ್ರ ಹೋಗಿ ನೀನೇನ್ ಹೇಳ್ತೀಯೋ ಅದ್ಯಾವ ನಾಟಕ ಮಾಡ್ತೀಯೋ ಅದೆಲ್ಲ ನನಗ್ ಗೊತ್ತಿಲ್ಲ. ನನ್ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಬಂದಿರೋ ಲೀಗಲ್ ನೋಟಿಸ್ನ ಈಗ್ಲೇ ವಾಪಸ್ ತಗೊಳ್ಬೇಕು ಅಂತ ನೀನ್ ಹೇಳ್ಬೇಕು. ಅಕ್ಕ, ನಾನ್ ಹೇಳಿದ್ ಕೇಳಿಸ್ತು ತಾನೆ? ನಿನಗೆ ಈ ಮನೆ ಮುಖ್ಯ ಆಗಿದ್ರೆ, ಈ ಮನೆಯವರೆಲ್ಲ ನನ್ನೋರು ಅನ್ನೋ ಭಾವನೆ ನಿನಗಿದ್ರೆ ನಿನಗ್ ಕೆಲ್ಸನ ಮಾಡ್ತೀಯ. ನಂಗೆ ನಿಜವಾಗ್ಲೂ ಹೀಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ ಅತ್ತೆ. ಧರ್ಮೇಂದ್ರ ಅಂಕಲ್ ಅವರು ಏನೇ ಆದ್ರೂ ನಮ್ ವಿರುದ್ಧ ನೋಟಿಸ್ ಕಳಿಸ್ಬೋದು ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ. ಸಿಂಧು ಅಥರ್ವ ಕೊಟ್ಟಿದ್ ವಾರ್ನಿಂಗ್ನ ಸೀರಿಯಸ್ ಆಗಿ ತಗೋಬೇಕಿತ್ತು ಅಂತ ಇವಾಗ ಅನಿಸ್ತಿದೆ ಅತ್ತೆ. ನನ್ನ ಹಠದಿಂದ ಇವತ್ತಿಡೀ ಫ್ಯಾಮಿಲಿಗೆ, ಬಿಸ್ನೆಸ್ಗೆ ತೊಂದರೆ ಆಗ್ತಿದೆ ಅಂದ್ರೆ ಐ ಆಮ್ ರಿಯಲಿ ಸಾರಿ ಅತ್ತೆ. ನನ್ನಿಂದ ನಿಮ್ಗೂ ನೋಟಿಸ್ ಬರೋ ಹಾಗಾಯ್ತು. ಸ್ಟಾಪ್ ಇಟ್ ಭವಾನಿ. ನೀನ್ ಇಷ್ಟೊಂದು ವೀಕ್ ಆದ್ರೆ ಹೇಗೆ? ಈ ತರ ವಿಷಯಗಳನ್ನ ತೊಂದರೆ ಅಂತ ಅನ್ಕೊಳ್ಳೋದು ಬಿಸ್ನೆಸ್ ರನ್ ಮಾಡೋ ಲಕ್ಷಣ ಅಲ್ಲ. ನೀನಿಂತ ಚಾಲೆಂಜಸ್ ಎಲ್ಲ ಫೇಸ್ ಮಾಡಿದ್ರೇನೆ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಸರಿಯಾಗಿ ಕಲಿಯೋದು. ಕಲಿಯೋದಾ? ಇಷ್ಟೊಂದು ಕಾಂಪ್ಲಿಕೇಶನ್ಸ್, ಅದು ಲೀಗಲ್ ನೋಟಿಸ್ ಎಲ್ಲ ಬಂದ್ಮೇಲೂ? ಲುಕ್ ಭವಾನಿ, ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದನ್ನ ಲೀಗಲ್ ಟ್ರ್ಯಾಪ್ ಅಂತ ಹೇಳಲ್ಲ, ಯುದ್ಧ ಅಂತಾರೆ. ಮಾರ್ಕೆಟ್ ಅಲ್ಲಿ ನಮ್ ಪ್ರಾಡಕ್ಟ್ ಲಾಂಚ್ ಆದಾಗ ನಮ್ಮ ಎದುರಾಳಿಗಳು ಡಿಫಮೇಷನ್ ಅಂತ ನೋಟಿಸ್ ಕಳ್ಸೋದು, ಇದೆಲ್ಲ ತುಂಬಾ ಕಾಮನ್ ಸ್ಟ್ರಾಟಜಿ. ಇಷ್ಟಕ್ಕೆಲ್ಲ ನೀನ್ ಹೆದರ್ಕೊಂಡು ಬ್ಯಾಕ್ ಸ್ಟೆಪ್ ತಗೊಂಡ್ರೆ ಲೀಡರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ ವಸು ಎಂತೆಂತ ಕಷ್ಟಗಳನ್ನ ಫೇಸ್ ಮಾಡಿದಾಳೆ ಗೊತ್ತಾ? ಈಗ ನಿನ್ ಜೊತೆ ನಾವಾದ್ರೂ ಇದೀವಿ. ಆಗ ನಿಮ್ಮತ್ತೆ ಒಬ್ಳೆ ಎಲ್ಲಾನು ನಿಭಾಯಿಸ್ತಿದ್ಲು. ಅಂತ ಅವಳು ಸೊಸೆಯಾಗಿ ಹೀಗ್ ಒದ್ದಾಡ್ತಾರ? ಆದ್ರೂ ಅಜ್ಜಿ, ನೀವ್ ಇಟ್ಕೊಂಡಿದ್ ನಂಬಿಕೆನ ನಾನು ಹಾಳು ಮಾಡ್ಬಿಟ್ಟೆ. ಆಮೇಲೆ ಇಲ್ಲಿ ಆಗ್ತಿರೋದೆಲ್ಲ ನೋಡ್ತಿದ್ರೆ ಸಿಂಧು ಹೇಳ್ದಾಗೆ ನಡೆಯುತ್ತೇನೋ ಅನ್ನೋ ಭಯ. ಆದ್ರೂ ಅವಳ ಮುಂದೆ ಇದನ್ನೆಲ್ಲ ತೋರಿಸ್ಕೋಬಾರ್ದು ಅಂತಾನೆ ಧರ್ಮೇಂದ್ರ ಅವರು ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ನೀನೇ ಮಾಡ್ಬೇಕು ಅಂತ ಹೇಳಿದ್ದು.
ಇದನ್ನೇ ಈ ಬುದ್ಧಿವಂತಿಕೆನೆ ನೀನು ಎಲ್ಲಾ ಕಡೆನೂ ಇಂಪ್ಲೇ ಮಾಡಬೇಕು. ಭವಾನಿ, ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡಬೇಕು. ಹಾಗೆ ನಮ್ಮ ಹತ್ರ ಇರೋ ಟಾಪ್ ಕ್ಲಾಸ್ ಲಾಯರ್ಸು, ಲೀಗಲ್ ಅಡ್ವೈಸರ್ಸ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ. ನೀನು ಅವ್ರ ಜೊತೆ ಮಾತಾಡಿ ನಿನ್ನ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊ. ಸರಿ ಅತ್ತೆ. ಯಾಕೆ ಭವಾನಿ, ಇನ್ನೂ ಏನಾದರೂ ಗೊಂದಲನಾ? ಅತ್ತೆ, ಕೋರ್ಟು ಕೇಸ್ ಅಂತೆಲ್ಲ ಹೋದ್ರೆ ನಮ್ ಬ್ರ್ಯಾಂಡ್ ವ್ಯಾಲ್ಯೂ ಡೌನ್ ಆಗಲ್ವಾ? ಇದೇ ನಿನ್ನ ತಪ್ಪು ಕಲ್ಪನೆ. ಬಿಸ್ನೆಸ್ ಅಂದಮೇಲೆ ಇಂಥ ಕಷ್ಟಗಳು ಬಂದಾಗ್ಲೇನೆ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ನಾವೆಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ನಮ್ಮ ನೆಟ್ವರ್ಕ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ಪ್ರೂವ್ ಮಾಡೋದಕ್ಕೆ ಅವಕಾಶ ಸಿಗೋದು. ಮತ್ತೆ ಲೀಗಲ್ ನೋಟಿಸ್ ಬಂದಿದೆ ಅಂದ ತಕ್ಷಣ ಬ್ರ್ಯಾಂಡ್ ಏನು ಮುಳುಗಲ್ಲ. ನಾವು ಹೇಗೆ ಕೌಂಟರ್ ಅಟ್ಯಾಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ನಿರ್ಧಾರ ಆಗತ್ತೆ. ನೋಡು, ನೀನ್ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಬೇಡ. ಧೈರ್ಯವಾಗಿ ಹೆಜ್ಜೆ ಇಡು. ನಿನ್ಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡೋದಕ್ಕೆ ನಾನು ನಿನ್ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅತ್ತೆ. ನೀವು ಧೈರ್ಯ ಕೊಟ್ರಲ್ಲ, ಅಷ್ಟು ಸಾಕು ನನಗೆ. ನಾಳೆನೇ ಲಾಯರ್ಸ್ ಹತ್ರ ಎಲ್ಲ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇನ್ಯಾವ ವಿಷಯದಲ್ಲೂ ಭಯ ಇಲ್ಲ ತಾನೆ? ಸಂಬಂಧ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇತ್ತು. ಆದ್ರೀಗ ನಿಮ್ಮ ಮಾತು ಕೇಳದ್ನಲ್ಲ, ಎಲ್ಲಾನು ಧೈರ್ಯವಾಗಿ ಫೇಸ್ ಮಾಡ್ತೀನಿ. ಏನೇ ವಸು, ನೀನು ಟೆಕ್ನಿಕಲ್ ಆಗಿ ಮಾತಾಡಿ ಭವಾನಿನ್ ಕಳಿಸ್ಬಿಟ್ಟೆ. ಆದ್ರೆ ಭವಾನಿ ಹೇಳ್ದಾಗೆ ಧರ್ಮೇಂದ್ರ ಹಾಕಿರೋ ಕೇಸಿಂದ ನಮ್ ಕಂಪ್ನಿ ಹೆಸರೇನಾದ್ರೂ ಹಾಳಾದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡ್ತೀಯಾ? ಅಮ್ಮ, ನಿನಗೆ ಬಿಸ್ನೆಸ್ ಪಾಲಿಟಿಕ್ಸ್ ಪೂರ್ತಿಯಾಗಿ ಅರ್ಥನೇ ಆಗಿಲ್ಲ. ಮೋರೋವರ್, ಧರ್ಮೇಂದ್ರ ಇಂದ ನಮ್ಮ ಕಂಪನಿ ಹೆಸರಿಗೆ ಯಾವ ತೊಂದರೆನೂ ಆಗಲ್ಲ. ಅದ್ ಹೇಗೆ ಹೇಳ್ತೀಯಾ? ಸಿಂಧು ಇದಾಳಲ್ಲ, ಸಿಂಧು ಈ ಮನೆಗೆ ರಕ್ಷಾ ಕವಚ ಇದ್ದ ಹಾಗೆ. ಯಾವುದೇ ಅಸ್ತ್ರ ಬಳಸಿದ್ರು ಅದನ್ನ ತಡೆಯೋಕೆ ಅಂತಾನೆ ಸಿಂಧು ಇರ್ಬೇಕಾದ್ರೆ ನಾವ್ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅವಳು ಅವ್ರ ಅಕ್ಕನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಆಫ್ಟರ್ ಆಲ್ ಈ ಕೇಸ್ನ ತಗ್ಸಲ್ವಾ? ಕರೆಕ್ಟ್. ಭವಾನಿ ವಿಷಯನಿಟ್ಕೊಂಡು ಸಿಂಧು ಹತ್ರ ಹೇಗೆ ಮೈಂಡ್ ಗೇಮ್ನ ಪ್ಲಾನ್ ಮಾಡ್ತೀನಿ ನೋಡ್ತಾ ಇರೋ. ಇಷ್ಟು ದಿನ ಧರ್ಮೇಂದ್ರ ಸಪೋರ್ಟ್ ಇದೆ ಅಂತ ಕುಣಿತಾ ಇದ್ದಿದ್ ಸಿಂಧುಗೆ ಇದೆಲ್ಲ ಭ್ರಮೆ ಅಂತ ಅನ್ನಿಸ್ಬೇಕು. ಹಾಗ್ ಮಾಡ್ತೀನಿ.